ಒಂದು ಕಡೆ ಲಕ್ಸುರಿನೂ ಅಲ್ಲ, ಇನ್ನೊಂದು ಕಡೆ ಕಂಪ್ಲೀಟ್ ಕಂಫರ್ಟು ಅಂತನೂ ಅಲ್ಲ. ಸಮ್ಟೈಮ್ಸ್ ಆಲ್ ಯು ನೀಡ್ ಇಸ್ ಎ ಸ್ಮಾಲ್ ಸ್ಪೇಸ್ ಆ್ಯಂಡ್ ಎ ಬಿಗ್ ಡ್ರೀಮ್. ಜಸ್ಟ್ 250 ರುಪೀಸ್ಗೆ ಈ ಥರ ಒಂದು ಚಿಕ್ಕ ರೂಮ್ ಸಿಕ್ಕಿದೆ ನನಗೆ. ಸೊ ನನಗೇನೆಂದರೆ ಒಂದು 2 ಅವರ್ ನನಗೆ ರೆಸ್ಟ್ ತೊಗೊಬೇಕು ಅಂತ ಅನ್ನಿಸ್ತಿದೆ. ಸೊ ತುಂಬ ಓಡಾಡ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಲಗಿದ್ದು ಅಲಾರ್ಮ್ ಇಟ್ಕೊಂಡಿದ್ದೀನಿ. ಸೊ ಒಂದು 2 ಗಂಟೆಗೆ. ಸೊ ಎದ್ದು ಕೂಡಲೇ ಹೋಗಿ ವೀಸಾ ಕಲೆಕ್ಟ್ ಮಾಡ್ಕೊಳೋಣ ಅಂತ. ಅಲ್ಲಿ ವಿಡಿಯೋ ಮಾಡೋ ಚಾನ್ಸಸ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಇದು ನನ್ನ ಪರ್ಸ್ನಲ್ಗೋಸ್ಕರ ನಾನು ರೆಕಾರ್ಡ್ ಮಾಡ್ಕೊತಾ ಇರೋದು. ಬಟ್ ನಾನು ಮುಂದಕ್ಕೆ ಪೋಸ್ಟ್ ಮಾಡ್ತೀನೋ ಇಲ್ವಾ ಗೊತ್ತಿಲ್ಲ. ಬಟ್ ಐ ಚಾನ್ಸ್ ಇರಲಿ ಅಂತ ಮಾಡ್ಕೊಂಡಿದ್ದೀನಿ. ಸೊ ಮುಂದೆ ಹೇಳ್ತೀನಿ, ನೋಡೋಣ ಏನಾಗುತ್ತೆ ಸಿಕ್ಕಾದ್ಮೇಲೆ ಅಂತ. ಸೊ ವೀಸಾ ಟೆನ್ಷನಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಸೊ ಅದಕ್ಕೆ ನಾನು ಇಮೇಜ್ ಮೂಲಕ ನಾನು ನಿಮಗೆ ಅಲ್ಲಿ ಏನು ನಡೀತು ಅನ್ನೋದನ್ನು ಹೇಳ್ತಾ ಇದ್ದೀನಿ. ವೀಸಾ ಸಿಕ್ಬಿಡ್ತು. ಫುಲ್ ಖುಷಿ ಅಂದರೆ ಖುಷಿ, ತುಂಬಾ ಖುಷಿಯಾಗಿತ್ತು ವೀಸಾ ಸಿಕ್ತು ಅಂತ. ಬಟ್ ನೆಕ್ಸ್ಟ್ ಮಿನಿಟಲ್ಲೇ ಸಿಕ್ಕಿತ್ತಂಥ ದೊಡ್ಡ ಟ್ವಿಸ್ಟ್ ಏನು ಅಂದರೆ, ನನಗೆ ಟಿಕೆಟ್ ಅವೈಲೇಬಲ್ ಇರಲಿಲ್ಲ. ಆನ್ಲೈನ್ ಸರ್ಚ್ ಮಾಡ್ತಾ ಇದ್ದೀನಿ, ಯಾವ ಟಿಕೆಟ್ಸ್ ಅವೈಲೇಬಲ್ ಇಲ್ಲ. ಏಜೆಂಟ್ ಮೂಲಕ ಟ್ರೈ ಮಾಡೋಣ ಅಂತ ನಾನು ಅವ್ರು ಕಾಲ್ ಮಾಡಿದೆ, ಅನಿಲ್ 99country.com. ಸೊ ಅವ್ರು ಕಾಲ್ ಮಾಡಿದೆ, ಅವ್ರಿಗೆ ಕೇಳಿದೆ ಸರ್ ಟಿಕೆಟ್ಸ್ ಅವೈಲೇಬಲ್ ಇದೆಯಾ ಅಂತ. ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ರು ನನಗೆ, ಗೈಡ್ ಮಾಡಿದ್ದವ್ರು ಆ್ಯಕ್ಚುಲಿ. ಅವರು ಅಂದರು ಇಲ್ಲ ಸರ್ ಯಾವ ಟಿಕೆಟು ಅವೈಲೇಬಲ್ ಇಲ್ಲ ಈ ಟೈಮಲ್ಲಿ. ಇವಾಗ ಈವೆಂಟ್ ಇರೋದು ಯಾವತ್ತು ಅಂದರೆ, ನಾನು ಹೇಳಿದೆ 23ನೇ ತಾರೀಕು ಈವೆಂಟ್ ಇರೋದು. ನಾನು ಇವತ್ತು ಹೊರಟ್ರೆ ನಾನು 22ನೇ ತಾರೀಕು ನೈಟ್ ಅಟ್ಲೀಸ್ಟ್ ರೀಚ್ ಆದರೆ 23ನೇ ತಾರೀಕು ಈವೆಂಟ್ ಅಟೆಂಡ್ ಆಗ್ಬೋದು. ಇಲ್ಲಾಂದರೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ. ಫುಲ್ಲು ಬೇಜಾರಂದರೆ ಬೇಜಾರಾಗೋಯ್ತು ನನಗೆ. ನಿಜವಾಗ್ಲೂ ಟಿಕೆಟ್ ಸಿಗಲಿಲ್ಲ. 1 ಅವರ್ ವೆಯ್ಟ್ ಮಾಡಿದೆ ನಾನು. ವೆಯ್ಟ್ ಮಾಡಿದ್ಮೇಲೆ ನನಗೆ ಯಾವ ಥರ ಸಿಚುವೇಶನ್ ಇತ್ತು ಅಂದರೆ, ಇಲ್ಲಿವರೆಗೂ ಬಂದುಬಿಟ್ಟಿದ್ದೀನಿ, ಟಿಕೆಟ್ ಸಿಗ್ತಾಯಿಲ್ಲ, ಏನು ಮಾಡೋದು ಅಂತ. ಆದರೆ ನೋಡೋಣ ಅನ್ನೋ ಮನಸ್ಸು ಆಗ್ಬಿಡ್ತು. ನೆಕ್ಸ್ಟ್ ಮಿನಿಟಲ್ಲಿ ತಿರ್ಗಾ ಕಾಲ್ ಬಂತು ನನಗೆ. ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಸರ್ ಟಿಕೆಟ್ ಇದೆ ಸರ್, ಟಿಕೆಟ್ ಅವೈಲೇಬಲ್ ಇದೆ, ಹೇಳಿ ಇಮಿಡಿಯೇಟಾಗಿ ಬುಕ್ ಮಾಡಿಬಿಡೋಣ, ಸಿಕ್ಕಿರೋದು ಯಾರೋ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ಸುತ್ತೆ, ಆ ಟಿಕೆಟ್ ಇದೆ ಅಂತ ಹೇಳಿದ್ರು. ನಾನು ಸರ್ ಎಷ್ಟಾಗ್ಬೋದು, ಟಿಕೆಟ್ ಎಷ್ಟಾಗಿದೆ ಸರ್ ಅಂತಂದಿದ್ದಕ್ಕೆ ಅವ್ರು ಹೇಳಿದ್ದಂಥ ಶಾಕ್ ಏನಂದರೆ 83,000. ಲಿಟ್ರಲ್ ನನಗೆ ಐಡಿಯಾನೂ ಇರಲಿಲ್ಲ ಅಷ್ಟು ದುಡ್ಡು ಖರ್ಚಾಗುತ್ತೆ ಅಂತ. ಆಯಿತು ಸರ್, ಈಗ ನಾನು ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹತ್ತಿದ್ರೆ ಎಷ್ಟಾಗುತ್ತೆ ಅಂದರೆ, ಅವ್ರು ಆಲ್ಮೋಸ್ಟ್ ಅರೌಂಡ್ ಸರ್ 1 lakh ಆಗುತ್ತೆ ಅಂತ ಹೇಳಿದ್ರು. ಅಲ್ಲೇ ಸುಮ್ಮನೆ ಆಗ್ಬಿಟ್ಟೆ ನಾನು ತೊಗೊಂಡೋಗಿದ್ದ ಅಮೌಂಟು ಜಸ್ಟ್ 40,000 ರೂಪಾಯಿ ತೊಗೊಂಡೋಗಿದ್ದೆ ನಾನು. 40,000, 10,000 ಕ್ಯಾಶ್. ಸೊ ಟೋಟಲ್ 50,000 ಇತ್ತು ನನ್ನ ಹತ್ರ. ಅದು ನಾನು ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿದ್ದಂಥ ಅಮೌಂಟು ನನ್ನ ಅಕೌಂಟಿಗೆ ಬಂತು. ಆಮೇಲೆ ಯೋಚನೆ ಮಾಡಿದೆ, ದೇವ್ರೆ ಏನಪ್ಪ ಮಾಡೋದು. ಬಟ್ ನಾನು ಹೋಗಬೇಕು, ಇವೆಂಟಿಗೆ ಬೇರೆ ಕರೆದಿದ್ದಾರೆ, ದಿಸ್ ಇಸ್ ಅ ಲೈಫ್ ಟೈಮ್ ಚಾನ್ಸ್. ನೆಕ್ಸ್ಟ್ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ನಾನು ಲಿಟ್ರಲಿ ಅದೇ ಅನಿಸಿತ್ತು ಮನಸ್ಸಲ್ಲಿ ನನಗೆ. ಬಟ್ ನನ್ನ ಆಸೆ ಏನಂದರೆ, ನಾನು ಒಂದು ಸರಿ ಹೋಗಬೇಕು. ಎಲ್ರಿಗೂ ಹೆಂಗೆ ಆಸೆ ಇರುತ್ತೋ ನನಗೂ ಅದೇ ಥರ ಆಸೆ. ನಾನು ಹೋಗಬೇಕು, ಹೇಗಾದರೂ ಮಾಡಿ ಹೋಗಬೇಕು. ಏನು ಮಾಡೋದು ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ರಿಗೂ ಕಾಲ್ ಮಾಡಿದೆ. ಅದೇನಾದರೂ ಆಗಲಿ ಬಿಡು, ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ. ಕಾಲ್ ಮಾಡಿ ಕೇಳಿದೆ, ಮಗ 10,000 5,000 ಎಷ್ಟಾಗುತ್ತೋ ಅಂತ. ಆಮೇಲೆ ನಾನು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅವರೊಂದು 10,000 ರೂಪಾಯಿ ಕಳಿಸಿದ್ರು, ಇನ್ನೊಂದಿಬ್ಬರು ಫ್ರೆಂಡ್ಸು. ಸೊ ಟೋಟಲಿ ನಾನು ಅರೇಂಜ್ ಮಾಡ್ಕೊಂಡಂಥ ಅಮೌಂಟ್ 90,000. ಟಿಕೆಟ್ಗೆ ನಾನು ಅಮೌಂಟ್ ಕಳಿಸಿದೆ, ಅವರೇ ಬುಕ್ ಮಾಡಿದ್ರು. ಬುಕ್ ಮಾಡಿ ನನಗೆ ಟಿಕೆಟ್ ಕಳಿಸಿದ್ರು. ಟಿಕೆಟ್ ಕಳಿಸಾದ್ಮೇಲೆ ಅವರು ಹೇಳಿದ್ರು, ಸರ್ ಟಿಕೆಟೇ ಸಿಗ್ತಿರಲಿಲ್ಲ, ಬಟ್ ನಿಮ್ಮಿಂದ ಯಾವ ದೇವ್ರು ಇದಾನೋ ಗೊತ್ತಿಲ್ಲ, ನಿಜವಾಗ್ಲೂ ಹೇಗೋ ಟಿಕೆಟ್ ಸಿಕ್ಕಿದೆ, ಹೋಗ್ಬಿಟ್ಟು ಬನ್ನಿ ಸರ್, ಒಳ್ಳೇದಾಗಲಿ ಅಂತ ಹೇಳಿದ್ರು. ಸಿಂಗಾಪುರ್ ಏರ್ಲೈನ್ಸ್ಗೆ ಈಗ ಎಂಟ್ರಿ ಕೊಡ್ತಾಯಿದ್ದೀನಿ. ಸೊ ಇಲ್ಲಿಂದ ಲೈವ್ ವಿಡಿಯೋ ಜರ್ನಿ ಶುರು ಆಗುತ್ತೆ, ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಇವಾಗ ನಾನು ಮತ್ತೆ ಟರ್ಮಿನಲ್ 2 ಶಿವಾಜಿ ಪ್ಲೇನ್ಗೆ ಹೋಗ್ತಾಯಿದ್ದೀನಿ. ಸೊ ಸಿಂಗಾಪುರ್ ಏರ್ಲೈನ್ಸ್ ನೋಡೋಣ ಜರ್ನಿ ಹೇಗಿರುತ್ತೆ ಅಂತ. ನಾನು ಶಾರ್ಟ್ ಫಿಲ್ಮ್ ಡೀಟೇಲ್ಸ್ ಬಗ್ಗೆ ಮುಂದೆ ಈ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಬಟ್ ಜರ್ನಿ ಜೊತೆಲಿ ಏನೇನು ಜಾಗ ಸಿಗ್ತದೆ ಅದ್ರ ಬಗ್ಗೆನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಾನು. ಇದು ಮುಂಬೈನಲ್ಲಿರುವಂಥ ಅಂಡರ್ ಟನಲ್ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಇದೊಂದು ಸೂಪರ್ ಎಕ್ಸ್ಪೀರಿಯನ್ಸ್. ಇದು ಟೋಟಲಿ 2 ಕಿಲೋಮೀಟ್ರ್ ಉದ್ದ ಇದೆ. ಅದರಲ್ಲೂ ಸ್ಪೆಷಲ್ ಅಂದರೆ 1 ಕಿಲೋಮೀಟ್ರ್ ಫುಲ್ಲು ಅರೇಬಿಯನ್ ಸಿ ಕೆಳಗಡೆ ಇದೆ. ಇಮ್ಯಾಜಿನ್ ಮಾಡಿ, ನಿಮ್ಮ ತಲೆ ಮೇಲೆ ಸಮುದ್ರ, ನೀವು ಕೆಳಗಡೆ ಕಾರ್ನಲ್ಲಿ ಆರಾಮಾಗಿ ಹೋಗ್ತಿದ್ದೀರಾ ಅಂತ. ಸಮುದ್ರ ಮಟ್ಟದಿಂದ 17 ಇಂದ 20 ಮೀಟರ್ ಡೆಪ್ತ್ನಲ್ಲಿ
ಟನಲ್ ಕಟ್ಟಿದ್ದಾರೆ. ಮಾವ್ಲಾ ಅನ್ನೋ ಇಂಡಿಯಾದ ಲಾರ್ಜೆಸ್ಟ್ ಬೋರಿಂಗ್ ಮಷಿನ್ ಮೂಲಕ ಇದನ್ನು ರೆಡಿ ಮಾಡಿದ್ದಾರೆ. ಮುಂಚೆ ಏರ್ಪೋರ್ಟ್ಗೆ ಹೋಗೋಕ್ಕೆ ತುಂಬ ಟೈಮು ಆಗ್ತಿತ್ತು, ಆದರೆ ಈಗ ಜಸ್ಟ್ 8 to 10 ಮಿನಿಟ್ಸ್ನಲ್ಲಿ ಈ ಸ್ಟ್ರೆಚ್ ಕ್ರಾಸ್ ಮಾಡ್ಬೋದು. ಟನಲ್ ಒಳಗಡೆ 60 km/h ಸ್ಪೀಡ್ ಲಿಮಿಟ್ ಇದೆ. ಹೈಟೆಕ್ CCTV ಮತ್ತು ಫೈರ್ ಸೇಫ್ಟಿ ಸಿಸ್ಟಮ್ ಕೂಡ ಇದೆ. ಸೊ ಫುಲ್ ಸೇಫಾಗಿದೆ. ನೀವು ಮುಂಬೈಗೆ ಏನಾದರೂ ಬಂದರೆ ಈ ಫ್ಯೂಚರಿಸ್ಟಿಕ್ ಅಂಡರ್ ವಾಟರ್ ರೂಟ್ನಲ್ಲಿ ಒಂದು ಡ್ರೈವ್ ಖಂಡಿತ ಟ್ರೈ ಮಾಡಬೇಕು ಅನಿಸುತ್ತೆ. ಶಾರ್ಟ್ ಫಿಲ್ಮ್ ಮೇಕರ್ಸು ಹೊಸದಾಗಿ ಶುರು ಮಾಡೋರಿಗೆ ನಾನು ಏನು ಹೇಳಬೇಕು ಅಂತ ಅಂದರೆ, ಪ್ರೋ ಟಿಪ್, ನೀವು ಆದಷ್ಟು ತುಂಬ ಕಡಿಮೆ ಬಡ್ಜೆಟ್ ಅಂದರೆ 5,000 ಒಳಗಡೆ ಅಥವಾ 2,000 ಅಥವಾ ದುಡ್ಡೇ ಇಲ್ದಿರ ಪರವಾಗಿಲ್ಲ, 1-2 ಕ್ಯಾರೆಕ್ಟರ್ ಇಟ್ಕೊಂಡು ಅದು ಅಥವಾ ಒಂದು ಲೊಕೇಶನ್ ಇಟ್ಕೊಂಡು ನೀವು ಶುರು ಮಾಡೋದು ತುಂಬ ಒಳ್ಳೇದು ಅನಿಸುತ್ತೆ. ಯಾಕಂದರೆ ನನ್ನ ಫಸ್ಟ್ ಶಾರ್ಟ್ ಫಿಲಮು ನಾನು ಖರ್ಚು ಮಾಡಿದ್ದು ಬರೀ 2,500 ರೂಪಾಯಿ. ಬಟ್ ಅದು ಒಂದು ವಿಜಯ ಕರ್ನಾಟಕ ಅವಾರ್ಡ್ ಬಂತು ನನಗೆ. ದಿ ಅದರ್ ಸೈಡ್ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಶೂಟ್ ಮಾಡಿದ್ದೆ ನಾನು. ಮೇನ್ ಏಮ್ ಏನಂದರೆ, ನೀವು ತೊಗೊಳೋವಂಥ ಸಬ್ಜೆಕ್ಟ್ ಬೇರೆ ಯಾರು ಚೂಸೇ ಮಾಡಿರಬಾರ್ದು, ಹೊಸದಾಗಿರಬೇಕು. ನಿಮ್ಮ ಸುತ್ತಲೂ ಇರುವಂಥ ಒಂದು ಚಿಕ್ಕ ಇನ್ಸಿಡೆಂಟ್ನ ತೊಗೊಂಡು ಸುತ್ತಮುತ್ತಲು ಯಾವುದೋ ಒಂದು ಸಮಸ್ಯೆ ಕಾಣುತ್ತೆ, ಆ ಸಮಸ್ಯೆನ ಸರಿ ಮಾಡೋದು ಹೇಗೆ ಅನ್ನೋದನ್ನೇ ಸಬ್ಜೆಕ್ಟ್ ಮಾಡಿಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಲೈಕ್ 80% ವರ್ಕ್ ಆಗುತ್ತೆ. ಇನ್ನು 20% ವಿಜುವಲೈಸೇಷನ್ನು, ಆಮೇಲೆ ಪ್ರೆಸೆಂಟೇಷನ್ನು, ಆಮೇಲೆ ಕ್ಯಾಮ್ರಾ ಯಾವ ರೀತಿ ಎಡಿಟ್ ಮಾಡ್ತೀರಾ ತೋರಿಸ್ತೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇದು ನಿಮ್ಮ ಈಗ ಬೇಸಿಕ್ ಪ್ರೋ ಟಿಪ್. ಇನ್ನೂ ಮುಂದೆ ಹಾಗೆ ಹೇಳ್ತಾ ಹೋಗ್ತಾ ಇರ್ತೀನಿ ನನ್ನ ಮಧ್ಯದಲ್ಲಿ. ಟೈಮ್ ನನ್ನ ಲೈಫಲ್ಲಿ ನಾನು ಊಟನೇ ಮಾಡಿಲ್ಲ ಅನಿಸುತ್ತೆ ಇವತ್ತು. ಒಂದು ಟೈಮ್ ಏನೋ ಅದೊಂದು ಬರ್ಗರ್ ಒಂದು ಕೊಟ್ಟಿದ್ರು ಹಳೆ ಫ್ಲೈಟಲ್ಲಿ, ಅದು ತಿಂದಿರೋದು. ನಾನು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ಸಿಂಗಾಪುರ್ ಏರ್ಲೈನ್ಸ್ ಹತ್ತಾ ಇದೀನಿ. ತಲೆ ಗಿರಸ್ ಅಂತೇಳಿ ಏನೋ ಊಟ ಸಿಕ್ಕರೆ ಸಾಕು. ನಿಜವಾಗ್ಲೂ ಆ ಡಾಕ್ಟರ್ ಬ್ರೋ ಊರಿಂದ ಊರು ಹೆಂಗೆ ಹೋಗ್ತಾರೆ ನಂತರ ಇವಾಗ ಗೊತ್ತಾಗುತ್ತೆ. ಒಂದು ಕಂಟ್ರಿನ ಒಂದು ಕಂಟ್ರಿಗೆ ಹೋಗಿ ಎಷ್ಟು ಕಷ್ಟ, ಊಟಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಹೆಂಗಿರುತ್ತೆ ಸಿಚುವೇಶನ್ ಕೂಡ ಅಂತ. ಚಿನ್ನಕ್ಕಾಗ್ದಿರೋ ಹುಡ್ಕೊಂಡೇನೋ ಅಂತ ಇನ್ನೊಂದು ವಯಸ್ಸು ಟಯರ್ಡ್ ಆಗ್ಬಿಡಿ. ಇದೆಲ್ಲ ನನ್ನ ಪರ್ಸ್ನಲ್ಗೆ. ಫ್ಲೈಟೆಲ್ಲ ಕೂತ್ಕೊಂಡು ನಿದ್ರೆ ಮಾಡೋದು ಸಾಕು ನನಗೆ.